ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ಬೇಕಾಗಿ ಹೋರಾಟ ನಾವೊಂದು 18ನೇ ಶತಮಾನದಲ್ಲೋ 19ನೇ ಶತಮಾನದಲ್ಲೋ ಇದ್ದಿದ್ರೆ ಬಹುಶಃ ಸಿವಿಲೈಸ್ಡ್ ಸೊಸೈಟಿ ಇರಲಿಲ್ಲ ಅಂತ ಹೇಳಿದರೆ ನಾನು ಇದನ್ನು ಹೇಳ್ತಿರಲಿಲ್ಲ. ಆದರೆ 21ನೇ ಶತಮಾನದಲ್ಲಿ ಇದ್ದು ಕೂಡ ನಮ್ಮ ಸ್ವಂತ ನಮ್ಮ ರಿಲೇಟಿವ್ಗೆ ಏನೋ ಆಗಿದೆ, ನಮ್ಮ ತಾತನಿಗೆ ಏನಾಗಿದೆ, ಮಾಮಂಗೆ ಏನಾಗಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ನಾವು ಎಲ್ಲಿಗೆ ಬದುಕ್ತಾ ಇದೀವಿ ಸರ್? ನ್ಯಾಯ ಬೇಕು ಸರ್. ಈ ನಿಟ್ಟಿನಲ್ಲಿ ನಾವೊಂದಷ್ಟು ಪ್ರಯತ್ನ ಪಡ್ತಿದ್ದೀವಿ ಸ್ನೇಹಿತರೆ. ಇದೊಂದು ಅಸಾಧ್ಯ, ಮೋಸ್ಟ್ಲಿ ಇದು ಮಿಷನ್ ಇಂಪಾಸಿಬಲ್ ಥರ, ಆದರೂ ಒಂದು ಪ್ರಯತ್ನ ಪಡ್ತಿದ್ದೀವಿ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಳ್ಳಿ ರಾಜು. ಸ್ನೇಹಿತರೆ, ಕಳೆದ ತಿಂಗಳು ನಾವು ಒಂದು ಹೊನ್ನೇಗೌಡ ಅನ್ನೋ ವ್ಯಕ್ತಿ ಬಗ್ಗೆ ಆತ ನಾಪತ್ತೆಯಾಗಿದ್ದು ಮತ್ತು ಅವರ ಪುತ್ರ ನಾಪತ್ತೆಯಾಗಿದ್ದ ಬಗ್ಗೆ ನಾವು ಒಂದು ವಿಶೇಷ ವರದಿಯನ್ನು ಪ್ರಕಟಿಸಿದ್ವಿ. ಆ ವ್ಯಕ್ತಿಯ ಸಾವಿನ ಸಂಬಂಧಪಟ್ಟಂತೆ ಏನೇನಾದರೂ ದಾಖಲೆ ಸಿಗುತ್ತಾ ಅಂತ ನಾವು ಹುಡುಕಿ ಹೊರಟಾಗ ನಮಗೊಂದು ಡೆತ್ ಸರ್ಟಿಫಿಕೇಟ್ ಸಿಕ್ತು. ಅದೊಂದು ದೊಡ್ಡ ಪವಾಡ ಸದೃಶ್ಯ ಡೆತ್ ಸರ್ಟಿಫಿಕೇಟ್. ಆ ಡೆತ್ ಸರ್ಟಿಫಿಕೇಟ್ನ ಹೆಂಗೆ ಸೃಷ್ಟಿ ಮಾಡಿದ್ರು, ಯಾರು ಸೃಷ್ಟಿ ಮಾಡಿದ್ರು ಅನ್ನೋದು ಇದುವರೆಗೂ ಕುತೂಹಲ ಇದ್ದೇ ಇದೆ. ಯಾಕೆಂದರೆ ಒಂದು ಡೆತ್ ಸರ್ಟಿಫಿಕೇಟ್ಸ್ ತಗೋಬೇಕು ಅಂತ ಅಂದರೆ ಅದರದ್ದೇ ಆದ ಒಂದು ನಿಯಮಗಳಿದೆ. ಒಬ್ಬ ವ್ಯಕ್ತಿ ಸತ್ತ ನಂತರ ಅಂದರೆ 1 ತಿಂಗಳೊಳಗೆ ಸಂಬಂಧಪಟ್ಟಂಥ ಆಸ್ಪತ್ರೆ ಅಥವಾ ಇಲಾಖೆಯಿಂದ ತೊಗೋಬೇಕಾಗತ್ತೆ. 3 ತಿಂಗಳ ನಂತರ ಅಥವಾ 6 ತಿಂಗಳ ನಂತರ ಆತನ ಡೆತ್ ಸರ್ಟಿಫಿಕೇಟ್ ತೊಗೋಬೇಕು ಅಂತಂದರೆ ಕೋರ್ಟ್ ಮೂಲಕನೇ ತೊಗೋಬೇಕು. ಆದರೆ ಇಲ್ಲಿ ಯಾವ ರೀತಿ ತೊಗೊಂಡಿದ್ದಾರೆ ಅಥವಾ ಪೊಲೀಸ್ ಇಲಾಖೆ ಯಾವ ರೀತಿ ಅವರಿಗೆ ಒಂದು ಅನುಮತಿನ ಕೊಡ್ತು ಅನ್ನೋ ದೊಡ್ಡ ಕುತೂಹಲ ಕಾಡ್ತಿದೆ. ಇದೊಂದು ಪವಾಡ ಸದೃಶ್ಯ ಡೆತ್ ಸರ್ಟಿಫಿಕೇಟ್. ಈ ಡೆತ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ನಮ್ಮ ಮಳವಳ್ಳಿಯ ವಿಶೇಷ ವರದಿಗಾರ ಮಳವಳ್ಳಿ ಸೂರಿ ಹುಡಿಕೊಂಡು ಹೋಗಿ ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆ ಹುಡುಕಾಡಿ ಒಂದು ವಿಶೇಷ ವರದಿಯನ್ನು ಸಿದ್ಧಪಡಿಸಿದ್ದಾರೆ. ಅದೇನು ಅಂತ ನೋಡಿ. ಧನ್ಯವಾದ ಮಾದರಳ್ಳಿ ರಾಜು ಅವರೇ. ಸ್ನೇಹಿತರೆ, ನಾನಿವಾಗ ಬೆಂಗಳೂರು ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆ ನಗರಸಭೆ ಕಚೇರಿ, ಅಂದರೆ ಹಿಂದೆ ನಗರಸಭೆ ಕಚೇರಿ, ಇವಾಗ ಇದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೊಳಪಡುತ್ತೆ. ನೋಡಿ, ಈ ಒಂದು ಕಚೇರಿಗೆ ಏನಕ್ಕೆ ಬಂದಿದ್ದೀನಿ ಅಂದರೆ ಸ್ನೇಹಿತರೆ, ನಮ್ಮ ರೈಲ್ವೆ ಲೋಕೋಪೈಲಟ್ ಹೊನ್ನೇಗೌಡರ ಒಂದು ಡೆತ್ ಸರ್ಟಿಫಿಕೇಟ್ ಹುಟ್ಟಿದ್ದು ಇದೇ ಒಂದು ಕಚೇರಿ ಒಳಗಡೆ ಸ್ನೇಹಿತರೆ. ಆ ಕಾರಣಕ್ಕೋಸ್ಕರ ನಿಮಗೆ ಈ ಕಚೇರಿನ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಚೇರಿ ಒಳಗಡೆ ಕುಳಿತು ಅವತ್ತು ಯಾವುದೇ ಒಂದು ಪರಿಶೀಲನೆ ಮಾಡ್ದೇನೆ, ಸ್ಥಳಕ್ಕೋಗಿ ಒಂದು ಎನ್ಕ್ವೈರಿ ಮಾಡ್ದೇನೆ 8 ವರ್ಷದ ಹಿಂದಿನ ಒಂದು ಡೇಟ್ ಹಾಕಿ ಒಂದು ಡೆತ್ ಸರ್ಟಿಫಿಕೇಟ್ಗೆ ಸಹಿ ಮತ್ತು ಸೀಲನ್ನ ಹಾಕ್ತಾನೆ. ನೋಡಿ, ಈ ಡೆತ್ ಸರ್ಟಿಫಿಕೇಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಅದರ ಕೆಳಭಾಗದಲ್ಲಿ ಬಲಭಾಗದಲ್ಲಿ ಜನನ ಮತ್ತು ಮರಣಗಳ ನೋಂದಣಿ ಅಧಿಕಾರಿಯವರ ಸಹಿ ಮತ್ತು ಮೊಹರು ಇದೆ. ಎಡಭಾಗದಲ್ಲಿ ನೋಡಿ ಯಶವಂತಪುರ ಪೊಲೀಸ್ ಠಾಣೆಯವರ ಒಂದು ಸಹಿ ಮತ್ತು ಮೊಹರು ಇದೆ ಸ್ನೇಹಿತರೆ. ನೋಡಿ, ಏನು ಹೊನ್ನೇಗೌಡರ ಕಾಯಂ ವಿಳಾಸ ಅಂತ ಬರೆದಿದ್ರಲ್ಲ, ಕನಕಪುರ ರಸ್ತೆ, ಆಶ್ರಮ ರಸ್ತೆ, ಎಲ್ಚೇನಹಳ್ಳಿ ಅಂತ, ಆ ಒಂದು ವಿಳಾಸ ಬಂದು ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ಯಶವಂತಪುರ ಪೊಲೀಸ್ ಠಾಣೆಯವರಿಗೆ ಕೆಲಸನೇ ಇಲ್ಲ, ಆದರೂ ಕೂಡ ಸಹಿ ಹಾಕಿದ್ದಾರೆ. ಏನಕ್ಕೆ ಅಂತಂದರೆ ಇಲ್ಲಿ ಒಟ್ಟಾರೆಯಾಗಿ ಎಲ್ಲ ಅಧಿಕಾರಿಗಳು ಲಂಚ ತಿಂದು ಹೊನ್ನೇಗೌಡರ ಸಾವಿನ ಶವಪೆಟ್ಟಿಗೆಯ ಅಂತಿಮ ಮೊಳೆನ ಎಲ್ಲ ಸೇರ್ಕೊಂಡು ಹೊಡೆದಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ 35 ವರ್ಷಗಳಿಂದ ಹೊನ್ನೇಗೌಡರ ಸಾವಿಗೆ ಮತ್ತು ಅವರ ಪುತ್ರನ ಸಾವಿಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಸ್ನೇಹಿತರೆ. ಈ ಭ್ರಷ್ಟ ಅಧಿಕಾರಿಗಳಿಂದಾಗಿ ಸ್ನೇಹಿತರೆ, ನಮ್ಮ ಮುಗ್ಧ ಜನರು, ಬಡ ಜನರು ಸರ್ಕಾರಿ ಕಚೇರಿಗಳಿಗೆ, ನ್ಯಾಯಾಲಯಗಳಿಗೆ ಅಲಿತಾನೇ ಇದ್ದಾರೆ. ಇದನ್ನೆಲ್ಲ ತಪ್ಪಿಸ್ಬೇಕು ಅಂತಂದರೆ ಸ್ನೇಹಿತರೆ, ಮೊದಲು ನಾವು ಬುದ್ಧಿವಂತರಾಗಬೇಕು. ಒಂದು ಮತ ಹಾಕಬೇಕಾದ್ರೆ ನಾವು ಯಾವುದೇ ಆಮಿಷಕ್ಕೆ, ಆಸೆಗೆ ಒಳಗಾಗ್ದೇ ಮತ ಹಾಕಬೇಕು. ಬನ್ನಿ ಸ್ನೇಹಿತರೆ, ಇವಾಗ ನಾನು ಕನಕಪುರ ಮುಖ್ಯ ರಸ್ತೆಯಲ್ಲಿರುವಂಥ ಎಲ್ಚೇನಹಳ್ಳಿಯ ಆ ಆಶ್ರಮ ರಸ್ತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಹೊನ್ನೇಗೌಡರ ಡೆತ್ ಸರ್ಟಿಫಿಕೇಟಲ್ಲಿ ಮೆನ್ಷನ್ ಮಾಡಿರುವಂಥ ವಿಳಾಸ ಇದೆಯಲ್ಲ, ಕನಕಪುರ ರಸ್ತೆ, ಆಶ್ರಮ ರಸ್ತೆ, ಎಲ್ಚೇನಹಳ್ಳಿ ಅಂತ. ನೋಡಿ, ಅದೇ ಒಂದು ವಿಳಾಸಕ್ಕೆ ಬಂದಿದ್ದೀನಿ. ಇಲ್ಲೊಂದು ಲ್ಯಾಂಡ್ ಮಾರ್ಕ್ ನಿಮಗೆ ಅಡ್ರೆಸ್ ನೋಡಿ ತೋರಿಸ್ತೀನಿ. 25/3B ಫಸ್ಟ್ ಮೇನ್ ರೋಡ್, ಫಸ್ಟ್ ಕ್ಲಾಸ್, ಆಶ್ರಮ ರೋಡ್, ಎಲ್ಚೇನಹಳ್ಳಿ, ಬೆಂಗಳೂರು ಅಂತಿದೆಯಲ್ಲ. ನೋಡಿ, ಇಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ. ಆಂಜನೇಯನ ಒಂದು ಮೂರ್ತಿ ನಿಮಗೆ ಕಾಣ್ತಾ ಇದೆ. ನೋಡಿ, ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಇದ್ದಾರೆ. ಈ ದೇವಸ್ಥಾನಕ್ಕೆ ಅಥವಾ ಈ ದೇವಸ್ಥಾನ ಇರೋ ಕಾರಣಕ್ಕೋಸ್ಕರ ಅಥವಾ ಇಲ್ಲೊಂದು ಆಶ್ರಮ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇದಕ್ಕೆ ಆಶ್ರಮ ರಸ್ತೆ ಅಂತ ಹೆಸರು ಬಂದಿದೆ. ನೋಡಿ, ಹೊನ್ನೇಗೌಡರ ಡೆತ್ ಸರ್ಟಿಫಿಕೇಟ್ನ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ, ಅಲ್ಲಿ ಯಾವುದೇ ಒಂದು ಅವರ ಕಾಯಂ ವಿಳಾಸ ಅಂತ ಇರೋ ಜಾಗದಲ್ಲಿ ಯಾವುದೇ ಒಂದು ಮನೆ ನಂಬರ್ನ ಮೆನ್ಷನ್ ಮಾಡಿಲ್ಲ ಸ್ನೇಹಿತರೆ. ಮತ್ತು 1992ನೇ ಇಸ್ವಿಯಲ್ಲಿ ಇಲ್ಲಿ ಈ ಆಶ್ರಮ, ಈ ದೇವಸ್ಥಾನ ಮತ್ತು
ಒಂದೆರಡು ಹಳೆ ಕಟ್ಟಡಗಳಿತ್ತು, ಮತ್ತು ಇನ್ನೆಲ್ಲ ಜಾಗಗಳಲ್ಲೂ ಕೂಡ ಹೊಲಗಳಿತ್ತು ಅಂತ ಇಲ್ಲಿನ ಸ್ಥಳೀಯರು ನನಗೆ, ಒಬ್ಬರು ಹಿರಿಯ ನಾಗರಿಕರು ಕನಕಪುರ ಭಾಗದವರೇ, ಅವ್ರನ್ನ ಮಾತಾಡಿಸಿದೆ. ಅವ್ರ ಫೋಟೋನು ಕೂಡ ನೀವು ಡಿಸ್ಪ್ಲೇಲಿ ನೋಡ್ತಾ ಇದ್ದೀರಿ ನೋಡಿ. ಅಲ್ಲಿಗೆ ಹೊನ್ನೇಗೌಡರ ಡೆತ್ ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಮಾಡಿರುವಂಥ ವಿಳಾಸ ಫೇಕ್ ಇದೆ, ಅಲ್ಲಿಗೆ ಡೆತ್ ಸರ್ಟಿಫಿಕೇಟ್ ಫೇಕ್ ಇದೆ. ಈ ಡೆತ್ ಸರ್ಟಿಫಿಕೇಟ್ ಮಾಡಿಸಿರೋ ಉದ್ದೇಶನೇ ಹೊನ್ನೇಗೌಡರ ಒಂದು ರೈಲ್ವೆ ಲೋಕೋ ಪೈಲಟ್ ಹೊನ್ನೇಗೌಡರ ಪೆನ್ಷನ್ ಮತ್ತು ಅವರ BDA ಸೈಟ್ಗೋಸ್ಕರನೇ, ಪೌತಿ ಖಾತೆ ಮಾಡಿಸ್ಕೊಳ್ಳೋಕ್ಕೋಸ್ಕರ ಮಾಡಿಸ್ಕೊಂಡಿರುವಂಥದ್ದು ಅನ್ನೋದು ರುಜುವಾತಾಗುತ್ತೆ ಸ್ನೇಹಿತರೆ. ಬನ್ನಿ, ನಾನು ಇವಾಗ ಯಶವಂತಪುರದ ಕಡೆ ಕರ್ಕೊಂಡು ಹೋಗ್ತೀನಿ. ಯಶವಂತಪುರದಲ್ಲಿ ಸಾಕಷ್ಟು ವಿಚಾರಗಳಿವೆ. ಸ್ನೇಹಿತರೆ, ಏನು ಹೊನ್ನೇಗೌಡರ ಒಂದು ಡೆತ್ ಸರ್ಟಿಫಿಕೇಟಲ್ಲಿ ಅವರ ಒಂದು ಪರ್ಮನೆಂಟ್ ಅಡ್ರೆಸ್ ಅಂತಿದೆಯಲ್ಲ, ಅದನ್ನು ಸುಳ್ಳು ಅಂತ ಸಾಬೀತುಪಡಿಸಲಿಕ್ಕೆ ನಿಮಗೆ ಇನ್ನೊಂದು ತರ್ಕಬದ್ಧವಾದಂಥ ಒಂದು ವಿಚಾರ ಹೇಳ್ತೀನಿ ನೋಡಿ. ಇದು ಇಲ್ಲಿ ನಿಮಗೊಂದು ಶಾಲೆ ಕಾಣ್ತಿದೆಯಲ್ಲ, ಇದು ನ್ಯೂ ಕಾರ್ಮೆಲ್ ಇಂಗ್ಲೀಷ್ ಸ್ಕೂಲ್ ಅಂತ. ಇದು ಬೆಂಗಳೂರಿನ ಯಶವಂತಪುರದ BK ನಗರದಿಂದ ಕೇವಲ 800 ಮೀಟ್ರು, ಅಂದರೆ ಹೊನ್ನೇಗೌಡರು ಕಣ್ಮರೆ ಆದ್ರಲ್ಲ ಆ ಮನೆಯಿಂದ ಈ ಶಾಲೆಗೆ ಕೇವಲ ವಾಕಬಲ್ ಡಿಸ್ಟೆನ್ಸ್ 800 ಮೀಟರ್ ದೂರದಲ್ಲಿದೆ. ಇದು ದಿವಾನರ ಪಾಳ್ಯ ಅನ್ನುವಂಥ ಒಂದು ಏರಿಯಾ ಇದು ನೋಡಿ. ಇದೇ ಶಾಲೆಯಲ್ಲಿ ಹೊನ್ನೇಗೌಡರ 3ನೇ ಹೆಂಡತಿಯ ಪುತ್ರ ರವಿ 1991 ಮತ್ತು 92 ಸಾಲಿನಿಂದ 2001, 2002 ಸಾಲಿನವರೆಗೂ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಇದೇ ಒಂದು ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ ಸ್ನೇಹಿತರೆ. ಬನ್ನಿ, ಇವಾಗ ನಿಮ್ಮನ್ನು ಏನು ಹೊನ್ನೇಗೌಡರ 3ನೇ ಪತ್ನಿ ತಾಯಮ್ಮ ಮತ್ತು ಅವರ ಪುತ್ರ ಮಲ್ಲೇಶ್ವರಂ 17th ಕ್ಲಾಸ್ ಹತ್ರ ಅವರು ವಾಸ ಮಾಡಿರುವಂಥ ಒಂದು ಮನೆ ತೋರಿಸ್ತೀನಿ. ಏಕೆ ಅಂತಂದರೆ ಅವರು ಆ್ಯಕ್ಚುಲಿ ವಾಸ ಇದ್ದದ್ದು ಮಲ್ಲೇಶ್ವರಂ 17th ಕ್ಲಾಸಲ್ಲೇ ಸಾಕಷ್ಟು ವರ್ಷಗಳಿದ್ದರು. ಅವರು ಏನು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕಾದ್ರೆ ನಿಜಕ್ಕೂ ಮೊರೆ ಹೋಗಬೇಕಾಗಿದ್ದು ಯಶವಂತಪುರ ಪೊಲೀಸ್ ಠಾಣೆ ಅಲ್ಲ, ಮಲ್ಲೇಶ್ವರಂ ಪೊಲೀಸ್ ಠಾಣೆ ಸ್ನೇಹಿತರೆ. ಬನ್ನಿ, ಇವಾಗ ನಿಮ್ಮನ್ನು ಆ ಮಲ್ಲೇಶ್ವರಂ 17th ಕ್ಲಾಸ್ ಮನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ. ಹೊನ್ನೇಗೌಡರ 3ನೇ ಪತ್ನಿ ತಾಯಮ್ಮನವರ ಪುತ್ರ ರವಿಕುಮಾರ್ ವ್ಯಾಸಂಗ ಮಾಡ್ತಿದ್ದ ಶಾಲೆನ ನೀವು ನೋಡಿದ್ರಲ್ಲ. ಈಗ ನಾವು ಅವರು ವಾಸ ಮಾಡ್ತಿದ್ದಂಥ BK ನಗರದ ಮನೆಯಿಂದ ವಲಸೆ ಬಂದು ಮಲ್ಲೇಶ್ವರಂ 17th ಕ್ಲಾಸಲ್ಲಿ ವಾಸ ಮಾಡ್ತಿದ್ರಲ್ಲ ಆ ಲ್ಯಾಂಡ್ ಮಾರ್ಕ್ಗೋಸ್ಕರ ನಿಮಗೆ ಇಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಮತ್ತು 17ನೇ ಅಡ್ಡ ರಸ್ತೆ, ರಂಗನಾಥಪುರ, ಮಲ್ಲೇಶ್ವರಂ, ಬೆಂಗಳೂರು, ಈ ಒಂದು ವಿಳಾಸನ ನಿಮ್ಗೆ ತೋರಿಸ್ತಿದೆ ನೋಡಿ. ಇಲ್ಲೊಂದು ಆಲಯ ಇದೆ. ಬನ್ನಿ, ಈ ರಸ್ತೆಯಲ್ಲಿ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಸ್ನೇಹಿತರೆ. ಮಲ್ಲೇಶ್ವರಂ 17th ಕ್ಲಾಸ್ ಮನೆ ನಂಬರ್ 36, ಆ ಮನೆಯೂ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ವಾಚ್ ಮಾಡ್ತಾ ಇರಿ. ನಿಮಗೆ ಇಲ್ಲೊಂದು ಸಣ್ಣ ಕಿರಿದಾದಂಥ ಗಲ್ಲಿ ಕಾಣ್ತಾ ಇದೆ, ಒಂದು ಪಿಂಕ್ ಕಲರ್ದು ಬಲಗಡೆ ಬಿಲ್ಡಿಂಗ್ ಕಾಣ್ತಾ ಇದೆ ನೋಡಿ. ಆ ಮನೆ ನಂಬರ್ ತೋರಿಸ್ತೀನಿ. ಆ ಮನೆ ಹಿಂಭಾಗದಲ್ಲಿರುವಂಥ ಮನೆಯಲ್ಲಿ ಅವರು ವಾಸ ಮಾಡ್ತಾಯಿದ್ರು, ಸಾಕಷ್ಟು ವರ್ಷಗಳು ಇಲ್ಲೇ ಇದ್ದರು ನೋಡಿ. ಇಲ್ಲೊಂದು ಲಕ್ಷ್ಮೀ ಚಿತ್ರ ಕಾಣ್ತಾ ಇದೆಯಲ್ಲ, ಅಲ್ಲಿ ಒಂದು ನಿಮಗೆ ನಂಬರ್ ತೋರಿಸ್ತೀನಿ. ಡೋರ್ ನಂಬರ್ 36/1 ಅಂತಿದೆಯಲ್ಲ ನೋಡಿ, ಈ ಮನೆ ಇದೆ ನೋಡಿ. ಇಲ್ಲೊಂದು ವೈಟ್ ಗೇಟ್ ಓಪನ್ ಆಗಿದೆಯಲ್ಲ, ಇದು 36. ಬಟ್ ಇಲ್ಲಿ ಮನೆ ನಂಬರ್ ಹಳಿಸೋಗಿದೆ, ಎಲ್ಲಿದೆ ಅಂತ ಗೊತ್ತಿಲ್ಲ. ಇದೇ ಒಂದು ಕಟ್ಟಡದಲ್ಲಿ ಸುಮಾರು ದಶಕಗಳ ಕಾಲ, ಮೋಸ್ಟ್ಲಿ 10-15 ವರ್ಷಗಳ ಕಾಲ ಇಲ್ಲೇ ವಾಸ ಇದ್ದರು. ಈ ರೀತಿ ಇಲ್ಲಿ ವಾಸ ಮಾಡಿದ್ಮೇಲೆ ಸ್ನೇಹಿತರೆ, ಅವರು ಯಲ್ಚೇನಹಳ್ಳಿ ಕಾಯಂ ವಿಳಾಸ ಹೇಗಾಗ್ಲಿಕ್ಕೆ ಸಾಧ್ಯ? ನಮ್ಮ ಯಶವಂತಪುರ ಪೊಲೀಸರು ಹೊಟ್ಟೆಗೆ ಅನ್ನ ತಿಂತಿದ್ರು ಅಥವಾ ಇನ್ನೇನು ತಿಂತಿದ್ರು ಅಂತ ಅದನ್ನು ಅವರೇ ಹೇಳಬೇಕು. ಹೊನ್ನೇಗೌಡರ 3ನೇ ಪತ್ನಿ ತಾಯಮ್ಮ ಈ ಏರಿಯಾದಲ್ಲಿ ಸುಮಾರು 2017-18ವರೆಗೂ ಇರ್ತಾರೆ. ನಂತರ ಇಲ್ಲಿಂದ ಅವರು ಕೆಂಗೇರಿ ಕಡೆ ವಲಸೆ ಹೋಗಿದ್ದಾರೆ ಅಂತ ಮಾಹಿತಿ ಇದೆ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದರೆ, ಹೊನ್ನೇಗೌಡರದು ಒಂದು ಡೆತ್ ಸರ್ಟಿಫಿಕೇಟಲ್ಲಿ 1992ರಲ್ಲಿ ಅವ್ರು ತೀರೋಗಿದ್ರು ಕೂಡ ಅದನ್ನು 2000 ಇಸ್ವಿಯ ನಂತರ ಅದನ್ನು ಡೆತ್ ಸರ್ಟಿಫಿಕೇಟ್ ಮಾಡಿಸಿರೋ ಹಿಂದಿರೋ ಏಕೈಕ ಕಾರಣ ಅಂತಂದರೆ, ಆ 7-8 ವರ್ಷಗಳು ಸಾಕ್ಷಿ ನಾಶ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಡಿಲೇ ಮಾಡಿದ್ದಾರೆ. ಇದರ ಹಿಂದೆ ಒಂದು ಕ್ರಿಮಿನಲ್ ಬ್ರೈನ್ದು ತಾಯಮ್ಮ ಅವರ ಚಿಕ್ಕಪ್ಪ ವಕೀಲರ ಬ್ರೈನ್ ಕೆಲಸ ಮಾಡಿದೆ ಅಂತ ನಮಗೆ ಸಾಕಷ್ಟು ಮೂಲಗಳಿಂದ ಆ ವಿಚಾರನ ಸಂಗ್ರಹಿಸಿದ್ವು. ಮತ್ತು
ರೈಲ್ವೆ ಲೋಕೋ ಪೈಲಟ್ ಹೊನ್ನೇಗೌಡ ಮತ್ತು ಅವರ ಪುತ್ರ ಚಂದ್ರಶೇಖರ್ ಇಬ್ಬರ ಕಣ್ಮರೆ ಹಿಂದೆ ಒಂದು ಆರ್ಗನೈಸ್ ಕ್ರೈಮ್ ಇದೆ ಸ್ನೇಹಿತರೆ. ವ್ಯವಸ್ಥಿತವಾದಂಥ ಒಂದು ಪಿತೂರಿ ಇದೆ, ಕಾನ್ಸ್ಪಿರಸಿ ಇದೆ. ನೋಡಿ, ಯಾವುದೇ ಕಾರಣಕ್ಕೂ ಇಬ್ಬರು ವ್ಯಕ್ತಿಗಳನ್ನ ಒಬ್ಬ ಹೆಣ್ಮಗಳಿಂದ ನಾಪತ್ತೆ ಮಾಡಲಿಕ್ಕೋ ಅಥವಾ ಕೊಲೆ ಮಾಡಲಿಕ್ಕೋ ಸಾಧ್ಯನೇ ಇಲ್ಲ. ಅದಕ್ಕೆ ಸಾಕಷ್ಟು ಮ್ಯಾನ್ ಪವರ್ ಅವಶ್ಯಕತೆ ಇರುತ್ತೆ. ನೋಡಿ, ಕೇಸನ್ನು ಈ ಪ್ರಕರಣನ ಮುಚ್ಚಿ ಹಾಕೋದ್ರಲ್ಲಿ ಸಾಕಷ್ಟು ಅವ್ರಿಗೆ ಕೆಲ ಪ್ರಭಾವಿಗಳು, ಕೆಲ ವ್ಯಕ್ತಿಗಳು, ನಟೋರಿಯಸ್ ಪರ್ಸನ್ಗಳು ಕೂಡ ಸಹಾಯ ಮಾಡಿದ್ದಾರೆ. ನೋಡಿ, ಇವರು ಆ್ಯಕ್ಚುಲಿ ಡೆತ್ ಸರ್ಟಿಫಿಕೇಟ್ ಮಾಡಿಸ್ಬೇಕಾದ್ರೆ ಪೊಲೀಸರ ಒಂದು ವೆರಿಫಿಕೇಷನ್ ಮೊರೆ ಹೋಗಬೇಕಾಗಿದ್ದು ಅವರ ವಾಸ ಇದ್ದಂಥ ಮಲ್ಲೇಶ್ವರಂ 17th ಕ್ರಾಸ್ನ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನಲ್ಲಿ. ಯಾಕೆಂದರೆ ಈ ಮಲ್ಲೇಶ್ವರಂ 17th ಕ್ರಾಸಿಂದ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ನು ಕೇವಲ 500 ಮೀಟರ್ ಡಿಸ್ಟೆನ್ಸಲ್ಲಿದೆ. ಆದರೂ ಕೂಡ ಅವರು ಪದೇ ಪದೇ ಯಶವಂತಪುರಕ್ಕೆ ಹೋಗಿದ್ದಾರೆ ಅಂತಂದರೆ ಯಶವಂತಪುರದಲ್ಲಿ ಅವರಿಗೆ ಸಾಕಷ್ಟು ಕೆಲ ಪ್ರಭಾವಿಗಳ ಪರಿಚಯ ಇತ್ತು. ಆ ಕಾರಣಕ್ಕೋಸ್ಕರ ಯಶವಂತಪುರ ಪೊಲೀಸ್ ಠಾಣೆಯಲ್ಲೇ ಈ ಒಂದು ಪ್ರಕರಣನ ಹಳ್ಳ ಹಿಡಿಸ್ಲಿಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ, ಇವಾಗ ನಾನು ನಿಮಗೆ ಈ ಸುದ್ದಿಯ ಅಂತಿಮ ಘಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಯಶವಂತಪುರದ ಪೊಲೀಸ್ ಠಾಣೆ ಹತ್ರ ಮಾತಾಡಿ ಈ ಒಂದು ಸುದ್ದಿನ ಸಮಾಪ್ತಿ ಮಾಡ್ತೀನಿ. ಆದರೆ ಈ ಪ್ರಕರಣನ ಒಂದು ತಾರ್ಕಿಕ ಅಂತ್ಯದವರೆಗೂ ಕೂಡ ನಾವು ಈ ಸುದ್ದಿ ಮಾಡೋದನ್ನ ನಿಲ್ಲಿಸಲ್ಲ ಸ್ನೇಹಿತರೆ. ಬನ್ನಿ, ಯಶವಂತಪುರ ಪೊಲೀಸ್ ಠಾಣೆ ಹತ್ರ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಎಲ್ಲ ವಿಚಾರನೂ ತಿಳ್ಕೊಂಡ್ರಿ. ಹೇಗೆ ಈ ಡೆತ್ ಸರ್ಟಿಫಿಕೇಟ್ ಒಂದು ಫೇಕ್ ಅಂತ. ನೋಡಿ, ಈ ಸುದ್ದಿಯ ಅಂತಿಮ ಘಟ್ಟಕ್ಕೆ ಬಂದಿದ್ದೀನಿ. ಈ ಯಶವಂತಪುರದ ಒಂದು ಸರ್ಕಲ್ ಹತ್ರ ಇದ್ದೀನಿ. ನೋಡಿ, ಇದೇ ಒಂದು ಯಶವಂತಪುರ ಸರ್ಕಲ್ ಬಳಿ ಒಂದು ಯಶವಂತಪುರ ಪೊಲೀಸ್ ಠಾಣೆ ಇದೆ ಸ್ನೇಹಿತರೆ. ನಿಜಕ್ಕೂ ಇದು ಒರಿಜಿನಲ್ ಡೆತ್ ಸರ್ಟಿಫಿಕೇಟಾ ಫೇಕಾ ಅನ್ನೋ ರೀತಿಲಿ ಒಂದು ಅನುಮಾನ ಇದೆ ಸ್ನೇಹಿತರೆ. ಈ ಎಲ್ಲ ಅನುಮಾನಗಳಿಗೆ ನಾವು ಹೈಕೋರ್ಟ್ ಕದ ತಟ್ತೀವಿ, ಮತ್ತೆ ಲೋಕಾಯುಕ್ತರಿಗೂ ಕೂಡ ಒಂದು ದೂರನ್ನ ಸಲ್ಲಿಸ್ತೀವಿ ಸ್ನೇಹಿತರೆ. ಏನು ನೊಂದಂತ ಕುಟುಂಬ ಇದೆಯಲ್ಲ, ಹೇಮಲತಾ ಅವರ ಕುಟುಂಬಕ್ಕೆ ನಾವು ಈ ಒಂದು ಪ್ರಕರಣ ಹೊನ್ನೇಗೌಡರ ಒಂದು ಮತ್ತು ಅವರ ಪುತ್ರನ ಕಣ್ಮರೆ ಮತ್ತು ಸಾವಿನ ರಹಸ್ಯ ಭೇದಿಸುವವರೆಗೂ ಅವ್ರ ಜೊತೆಲಿ ನಾವು ಇದ್ದೇ ಇರ್ತೀವಿ. ಒಂದು ತಾರ್ಕಿಕ ಅಂತ್ಯದ ಕೊನೆಯವರೆಗೂ ಆ ಕುಟುಂಬದ ಜೊತೆಗೆ ಇರ್ತೀವಿ. ಮತ್ತೆ ಇಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಒಂದು ಶಿಕ್ಷೆ ಆಗ್ಬೇಕು ಅಂತ ನಾವು ಒಂದು ಬಲವಾಗಿ ಪ್ರತಿಪಾದಿಸ್ತೀವಿ. ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸರಿಗೆ ಒಂದು ವಿಶಿಷ್ಟವಾದಂತಹ ಒಂದು ಸ್ಥಾನಮಾನ ಇದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ ನೋಡಿ. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಆದಾಗ ಸ್ನೇಹಿತರೆ, ಸಿದ್ದರಾಮಯ್ಯನವರ ಒಂದು ಒತ್ತಡದ ಮೇರೆಗೆ ಒಂದು SIT ಟೀಮ್ ರಚನೆಯಾಗಿ ಆ ಒಂದು ಪ್ರಕರಣನ ಭೇದಿಸ್ಲಿಕ್ಕೆ 1 ಕೋಟಿ ಮೊಬೈಲ್ ಕರೆಗಳನ್ನ ಪರಾಮರ್ಶೆ ಮಾಡಿ ಆ ಒಂದು ಪ್ರಕರಣನ ಭೇದಿಸ್ತಾರೆ. ಈ ಒಂದು ಪ್ರಕರಣದ ಬಗ್ಗೆ ಭಾರತ ದೇಶದ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಈ ಒಂದು ಕೇಸ್ ಬಗ್ಗೆ ಒಂದು ರೆಫರೆನ್ಸ್ ಕೊಟ್ಟೆ ಕೂಡ ಹೇಳ್ತಾರೆ. ಅಂತ ಹಿರಿಮೆ ಇರುವಂತ ಈ ಕರ್ನಾಟಕ ರಾಜ್ಯದಲ್ಲಿ ಇಂಥ ಕೆಟ್ಟ ಪೊಲೀಸರು ಕೂಡ ಇದ್ದಾರೆ ಸ್ನೇಹಿತರೆ. ಏನು ಈ ಒಂದು ಪ್ರಕರಣದ ಒಂದು ತಾರ್ಕಿಕ ಅಂತ್ಯದವರೆಗೂ ಕೂಡ ನಾವು ಆ ಕುಟುಂಬದ ಜೊತೆಗೆ ಇರ್ತೀವಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಏನು 35 ವರ್ಷಗಳಿಂದ ನಿಮ್ಮ ತಾಯಿಯವರು, ನಿಮ್ಮ ತಾತ ಮತ್ತೆ ನಿಮ್ಮ ಮಾವ ಇದ್ದಾರಲ್ಲ, ಅವ್ರನ್ನ ಹುಡುಕ್ತಾ ಇದ್ದಾರೆ. ಅವರು ಸಾವು ಹೇಗಾಯ್ತು, ಆಗೊಂದು ವೇಳೆ ಮಾವ ಬದುಕಿರ್ಬೋದು ಅನ್ನೋವಂಥ ಒಂದು ನಿರೀಕ್ಷೆನೂ ಅವರಲ್ಲಿದೆ. ಹೌದು. ಈ ಎಲ್ಲ ನಿರೀಕ್ಷೆಗಳ ಹಿಂದೆ ಆಸ್ತಿಗಳು ಅಥವಾ ಹಣ ಏನಾದ್ರು ಸಿಗುತ್ತೆ ಅನ್ನೋ ರೀತಿಯಲ್ಲಿ ಏನಾದ್ರು ನೀವು ಈ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ? ಸರ್, ಇಲ್ಲ. ಆಸ್ತಿ ಸಿಗೋದು ಬಿಡೋದು ಸೆಕೆಂಡ್ರಿ. ಆದರೆ ನಮ್ಮ ಮಾಮ ಮತ್ತು ನಮ್ಮ ತಾತ ಅವರಿಬ್ಬರದು ಹುಟ್ಟು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಗೊತ್ತು. ಅವ್ರು ಹೆಂಗೆ ಬೆಳೆದ್ರು ಅಂತ ಗೊತ್ತು, ಹೆಂಗೆ ಬದುಕಿದ್ರು ಅಂತ ಗೊತ್ತು. ಆದರೆ ಅವ್ರಂತೆ ಏನಾಗಿದೆ, ಅವ್ರು ಎಲ್ಲೋಗಿದ್ದಾರೆ ಅದು ಗೊತ್ತಿಲ್ಲ ಸರ್. ಅದನ್ನು ಒಂದು ಹುಡ್ಕೋದೇ ಮೂಲ ಉದ್ದೇಶ. ಅವರಿಗೆ ಒಂದು ಸಶಕ್ತವಾಗಿ ಏನು ಕಳಿಸ್ಕೊಡೋ ವಿಧಾನಗಳಿರ್ತಾವಲ್ಲ, ಅದನ್ನು ಮಾಡೋದು ಅದು ನನ್ನ ಕರ್ತವ್ಯ. ಅದಕ್ಕೋಸ್ಕರ ಅಷ್ಟೇ ಈ ಹೋರಾಟ, ಈ ನ್ಯಾಯಕ್ಕಾಗಿ ಹೋರಾಟ. ನಾವೊಂದು 18ನೇ ಶತಮಾನದಲ್ಲೋ 19ನೇ ಶತಮಾನದಲ್ಲೋ ಇದ್ದಿದ್ರೆ ಬಹುಶಃ ಸಿವಿಲೈಸ್ಡ್ ಸೊಸೈಟಿ ಇರಲಿಲ್ಲ ಅಂತ ಹೇಳಿದರೆ ನಾನು ಇದನ್ನು ಹೇಳ್ತಿರಲಿಲ್ಲ. ಆದರೆ 21ನೇ ಶತಮಾನದಲ್ಲಿ ಇದ್ದು ಕೂಡ ನಮ್ಮ ಸ್ವಂತ ನಮ್ಮ ರಿಲೇಟಿವ್ಗೆ ಏನೋ ಆಗಿದೆ, ನಮ್ಮ ತಾತನಿಗೆ ಏನಾಗಿದೆ, ಮಾಮಂಗೆ ಏನಾಗಿದೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ನಾವು ಎಲ್ಲಿಗೆ ಬದುಕ್ತಾ ಇದೀವಿ ಸರ್? ನ್ಯಾಯ ಬೇಕು ಸರ್. ಇದಕ್ಕೊಂದು ಅಂತ್ಯ ಆಡಿಸ್ಬೇಕು, ತಾರ್ಕಿಕ ಅಂತ್ಯ ಬೇಕು. ಜಸ್ಟಿಸ್ ಇಲ್ಲ ಅಂತಂದರೆ ಯಾರು ಇಲ್ಲಿ ಹೋಗ್ತಾರೆ ಸರ್? ಓಕೆ, ಧನ್ಯವಾದ ಸರ್.
ಸ್ನೇಹಿತರೆ, ನಾವು ಈ ಸುದ್ದಿನ ಅಂದರೆ ಮೊದಲನೇ ಸಂಚಿಕೆಯನ್ನು ನಾವು ಪ್ರಕಟ ಮಾಡಿದ ನಂತರ ಒಂದು ರಾಜ್ಯದ ಪ್ರತಿಷ್ಠಿತ ಚಾನಲ್ ಆ ನೊಂದಂಥ ಕುಟುಂಬದ ಹತ್ರ ನಾವು ಈ ಸುದ್ದಿಯನ್ನು ಮಾಡ್ತೀವಿ, ನಮಗೆ 1.5 ಲಕ್ಷ ರೂಪಾಯಿ ಕೊಡಿ ಅಂತ ಆಫರ್ ಮಾಡಿದ್ರು. ಅವರು ಯಾವಾಗ ಒಪ್ಪಲಿಲ್ಲ. ಕಡೆ ಪಕ್ಷ 50,000 ರೂಪಾಯಿ ಕೊಡಿ, ನಿಮ್ಮನ್ನು ಕೂರಿಸ್ಕೊಂಡು ಲೈವಲ್ಲಿ ನಾವು ಮಾತಾಡಿಸ್ತೀವಿ, ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ದೊಡ್ಡ ಆಮಿಷನ ಹೊಡೆದ್ರು. ಆದರೆ ಆ ಕುಟುಂಬ 50 ಪೈಸೆನೂ ಕೊಡಲ್ಲ ಅಂತ ಉಗಿದು ಆಚೆ ಕಳಿಸಿದ್ರು. ಆ ಚಾನಲ್ ಯಾವುದು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸ್ನೇಹಿತರೆ, ನಾನು ಮಳವಳ್ಳಿ ಬಿಟ್ಟಾಗ ಬೆಳಗಿನ ಜಾವ 3:30 ಬೆಂಗಳೂರಿಗೆ ಬಂದು ತಲುಪಿದ್ದು ಒಂದು 5:30, 5:45 ಯಶವಂತಪುರಕ್ಕೆ ಬಂದೆ ಸ್ನೇಹಿತರೆ. ಏನು ಹೊನ್ನೇಗೌಡರ ಒಂದು ಪ್ರಕರಣದ ವಿಚಾರವಾಗಿ ಎಲ್ಲ ಒಂದು ಲೊಕೇಶನ್ಗಳಿಗೆ ತಲುಪಿದೆ. ನನ್ನ ಬೈಕಲ್ಲೇ ಹೋಗಿದ್ದು, ಎಲ್ಲ ಕಡೆಗೂ ವಿಡಿಯೋಗಳು ಶೂಟ್ ಮಾಡಿದೆ ಸ್ನೇಹಿತರೆ. ನನಗೆ ಒಂದು ವಿಚಾರ ಸಾಕಷ್ಟು ಕಾಡ್ತಾ ಇತ್ತು. ನಾವು ಊರುಗಳನ್ನ ಕಟ್ತಿದ್ದೀವಿ, ನಗರಗಳನ್ನ ಕಟ್ತಿದ್ದೀವಿ, ಆದರೆ ಮನುಷ್ಯರ ಮಧ್ಯೆ ಗೋಡೆಗಳನ್ನ ಕಟ್ಕೊಂಡಿದ್ದೀವಿ. ಹಿಂದೆ ಮನುಷ್ಯ ಪ್ರಾಣಿಯಾಗಿದ್ದ, ಮನುಷ್ಯನಾದ, ಈಗ ಮತ್ತೆ ಪ್ರಾಣಿ ಆಗ್ತಾ ಇದ್ದಾನೆ. ಒಬ್ಬರನ್ನೊಬ್ಬರು ಕಿತ್ಕೊಂಡು ತಿಂತಿದ್ದೀವಿ. ನೋಡಿ, 35 ವರ್ಷದ ಹಿಂದೆ ನಡೆದಿರೋ ಒಂದು ಪ್ರಕರಣಕ್ಕೆ ನಮ್ಮ ಸರ್ಕಾರ ಆಗಲಿ ಅಥವಾ ಯಾರೇ ಒಬ್ಬ ಪೊಲೀಸ್ ಅಧಿಕಾರಿ ಆಗಲಿ ನ್ಯಾಯನ ಕೊಡೋಕ್ಕಾಗಲಿಲ್ಲ. ಬೆಂಗಳೂರಲ್ಲಿ ಒಂದು 7-8 ಜನ ಸೂಪರ್ ಕಾಪ್ಗಳಿದ್ರು. BB ಅಶೋಕ್ ಕುಮಾರ್ ಇದ್ದರು, SK ಉಮೇಶ್ ಇದ್ದರು, ಸಂಗ್ರಾಮ್ ಸಿಂಗ್ ಇದ್ದರು, ಬಾಳೇಗೌಡ ಇದ್ದರು, ಸಾಕಷ್ಟು ಖ್ಯಾತನಾಮರಿದ್ದರು ಸ್ನೇಹಿತರೆ. ಇಂಥ ಒಬ್ಬ ಅಧಿಕಾರಿ ಈ ಪ್ರಕರಣನ ಅವ್ರ ಕೈಗೇನಾರ ಪ್ರಕರಣ ಸಿಕ್ಕಿದ್ರೆ ಇವತ್ತು ಇದು ಸುದ್ದಿ ಆಗುವಂಥ ಒಂದು ಸಂದರ್ಭನೇ ಬರ್ತಿರ್ಲಿಲ್ಲ. ಆದರೂ ನಾನು ಈಗಲೂ ಹೇಳ್ತೀನಿ ಕೇಳಿ, SK ಉಮೇಶ್ ಅಥವಾ BB ಅಶೋಕ್ ಕುಮಾರ್ ಅಂತವರು ಈ ಪ್ರಕರಣನ ಅವ್ರು ನಿವೃತ್ತಿ ಆಗಿದ್ದಾರೆ ಅಲ್ವಾ, ಈಗಲೂ ಈ ಪ್ರಕರಣನ ಅವ್ರು ಏನಾರ ತೆಗೆದುಕೊಂಡ್ರೆ ಕೇವಲ ಒಂದೇ ವಾರದಲ್ಲಿ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟು ಹೊನ್ನೇಗೌಡರು ಮತ್ತು ಅವರ ಪುತ್ರ ಚಂದ್ರಶೇಖರ್ ಅಲಿಯಾಸ್ ರಾಜು ಇದ್ದಾರಲ್ಲ, ಅವರು ಸಾವು ಹೇಗಾಯಿತು ಅಂತ ಪತ್ತೆ ಹಚ್ಚಿ ಡೆಫಿನೆಟ್ಲಿ ಅವ್ರನ್ನ ಜೈಲಿಗೆ ಕಳಿಸುವಂಥ ಆ ಶಕ್ತಿ, ಆ ಸಾಮರ್ಥ್ಯ, ಬುದ್ಧಿ ಅವರಲ್ಲಿ ಇನ್ನೂ ಇದೆ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ನಾವೊಂದಷ್ಟು ಪ್ರಯತ್ನ ಪಡ್ತಿದ್ದೀವಿ ಸ್ನೇಹಿತರೆ. ಇದೊಂದು ಅಸಾಧ್ಯ, ಮೋಸ್ಟ್ಲಿ ಇದು ಮಿಷನ್ ಇಂಪಾಸಿಬಲ್ ಥರ, ಆದರೂ ಒಂದು ಪ್ರಯತ್ನ ಪಡ್ತಿದ್ದೀವಿ. ಈ ಮುಂದಿನ ಅಪ್ಡೇಟ್ಗಳು ಇನ್ನೂ ರೋಚಕವಾಗಿರುತ್ತೆ. ಧನ್ಯವಾದ ಸ್ನೇಹಿತರೆ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪರ್ವ TV ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.